ನ್ಯೂಸ್, ಇದು ನಿಮ್ಮ ಧ್ವನಿ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ನರ್ಸರಿಯಿಂದ 10ನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ. ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ CPSC ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ. ವಿಶಾಲವಾದ ಕ್ರೀಡಾ ಮೈದಾನ, ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ. ನರ್ಸರಿಯಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾವಿಧಾನ ಒದಗಿಸುವುದು ನಮ್ಮ ಗುರಿ. ಮಾಂಟೆಸರಿ ವಿಧಾನ, ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ. ನವೀಕರಿಸಲಾದ ಸೈನ್ಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ. ಮಕ್ಕಳ ಬರವಣಿಗೆಗೆ ಲುಸಿಡಾ ಮತ್ತು ಕರ್ಸಿವ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು, ಯೋಗ, ಸಂಗೀತ, ಚಿತ್ರಲೇಖನ, ನೃತ್ಯ, ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ. ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ 15 ವರ್ಷಗಳಿಂದ 10ನೇ ತರಗತಿಯಲ್ಲಿ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ. ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ. ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. ಮೊಬೈಲ್ ನಂಬರ್ 9845357019, 9900846755, 9611198659, 9353664070. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಗರದಲ್ಲಿ ನೀರಿನ ಅಭಾವಕ್ಕೆ ವೆಂಕಟರಾವ್ ನಾಡಗೌಡರೇ ನೇರ ಕಾರಣ. ಶಾಸಕ ಹಂಪನಗೌಡ ಬಾದರ್ಲಿ ತಿರುಗೇಟು. 371J ಸಮರ್ಪಕ ಅನುಷ್ಠಾನದ ಹೋರಾಟ ಜನರ ಹೋರಾಟವಾಗಿ ಮಾರ್ಪಡಬೇಕು. ಬೆಂಗಳೂರು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಮುತ್ತು ಪಾಟೀಲ್. 371J ಸಮರ್ಪಕ ಅನುಷ್ಠಾನದ ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಬೆಂಬಲ. ಮೌನೇಶ್ ಜಾಲವಾಡಿಗೆ. ವಾರ್ತೆಗಳ ವಿವರ. ನಿಜ ಪರಿಸ್ಥಿತಿ ಅರಿತು ಮಾಧ್ಯಮಕ್ಕೆ ಹೇಳಿಕೆ ಕೊಡಬೇಕು ಹೊರತು ಯಾರನ್ನೂ ಸಹ ತೇಜೋದೆ ಮಾಡುವ ಕೆಲಸ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಅವರು ಮಾಡಬಾರದು. ಅವರು 2 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಅನುಭವ ಇದ್ದವರು, ನೀರಿನ ಬಗ್ಗೆ ಅನುಭವವುಳ್ಳವರು. ಕುಡಿಯುವ ನೀರಿನ ಕುರಿತು ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ರಾಜಕೀಯವಾಗಿ ಹೇಳಿಕೆ ಕೊಡುವುದು ಸಮಂಜಸವಲ್ಲ. ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಕ್ಕೆ ನೇರ ಹೊಣೆ ವೆಂಕಟರಾವ್ ನಾಡಗೌಡರ ನಿರ್ಲಕ್ಷ್ಯವೇ ಕಾರಣವೆಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ವೆಂಕಟರಾವ್ ನಾಡಗೌಡರ ಆರೋಪಕ್ಕೆ ತಿರುಗೇಟು ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾಡಗೌಡ ಶಾಸಕರಾಗಿದ್ದ ಅವಧಿಯಲ್ಲಿ ಸಿಂಧನೂರು ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿನ ಕೆರೆಗಾಗಿ 259 ಎಕರೆ ಭೂಮಿ ಖರೀದಿ ಮಾಡಿದ್ದರು. ಅದು ಒಂದು ಕಡೆ ಗುಡ್ಡ ತಳಪಾಯಿ ಸರಿಯಾಗಿಲ್ಲ, ನೀರು ಸರಬರಾಜು ಆಗುವಂತಹ ವಾತಾವರಣವಿಲ್ಲ. ಮುಖ್ಯವಾಗಿ ಭೂಮಿಯಲ್ಲಿ ಸತ್ವ ಇದೆ, ನೀರನ್ನು ಬಹಳ ಇರುತ್ತದೆ. ಮಿಶ್ರಣ ಭೂಮಿ ಇರುವುದರಿಂದ ಉಪ್ಪಿನ ಅಂಶ ಮತ್ತು ಉಸ್ಕಿನ ಅಂಶ ಸೇರಿದಂತೆ ಬೇರೆ ಬೇರೆ ನೀರು ಮಿಶ್ರಣ ಇರುವುದರಿಂದ ಅಲ್ಲಿ ಎಷ್ಟು ನೀರು ಸಂಗ್ರಹ ಮಾಡಿದರೂ ಕೂಡ ಹಾವಿಯಾಗಿ ಹೋಗುತ್ತದೆ ಮತ್ತು ನೀರು ಕೆಳಗಡೆ ಪೋಲಾಗಿ ಹೋಗುವ ಭೂಮಿಯನ್ನು ಖರೀದಿ ಮಾಡಿದ್ದಕ್ಕೆ ನಗರದ ನಾಗರಿಕರಿಗೆ ನೀರಿನ ಸಮಸ್ಯೆಯಾಗುತ್ತಿದೆ. ನಾನು ಶಾಸಕನಾದ ಮೇಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 2 ಬಾರಿ ಸಭೆ ಮಾಡಿ 2 ಹಂತಗಳಲ್ಲಿ ಕೆರೆ ನಿರ್ಮಾಣ ಮಾಡಬೇಕು. 259 ಎಕರೆ ಕೆರೆ ಒಂದೇ ಹಂತದಲ್ಲಿ ನಿರ್ಮಾಣ ಮಾಡಿದರೆ ಕೊನೆ ಮಣ್ಣು ತೇವಾಂಶ ಜಾಸ್ತಿಯಾಗಿ ಪದೇ ಪದೇ ಮಣ್ಣು ಹೊಡೆದು ಹೋಗುವ ವಾತಾವರಣವಿದೆ ಹಾಗೂ ಸಮತಟ್ಟಾದ ಭೂಮಿಯೂ ಇಲ್ಲದಿರುವುದರಿಂದ ಅಧಿಕಾರಿಗಳು ಕೆರೆ ಮಧ್ಯದಲ್ಲಿ ಒಡ್ಡು ನಿರ್ಮಾಣ ಮಾಡಿ ಮೊದಲ ಹಂತ 110 ಎಕರೆ ಮತ್ತು ಇನ್ನುಳಿದ ಭೂಮಿ 2ನೇ ಹಂತದಲ್ಲಿ ನಿರ್ಮಾಣ ಮಾಡಿದರೆ ಯೋಗ್ಯವೆಂದು ಆ ದಿನಗಳಲ್ಲಿ ತೀರ್ಮಾನ ಮಾಡಲಾಗಿತ್ತು. ಕೆರೆಯಲ್ಲಿ ನೀರಿನ ಸಂಗ್ರಹ ಕಡಿಮೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಗೆ ಮೊದಲು ನೀರು ತುಂಬಿಸುತ್ತಾರೆ, ಆಮೇಲೆ ಸಿಂಧನೂರು ಕೆರೆಗೆ ತುಂಬಿಸುತ್ತಾರೆಂಬ ಆರೋಪವೂ ಇದೆ. ಆದರೆ ಇದು ನನ್ನ ಕಾಲದಲ್ಲಿ ಮಾತ್ರವಲ್ಲ, ಹಿಂದೆ ಇದ್ದ ವಿರೂಪಾಕ್ಷಪ್ಪ ನಾಡಗೌಡರು ಮತ್ತು ನನ್ನ ಅವಧಿಯಲ್ಲೂ ಸಹ ರಾಯಚೂರು ಭಾಗಕ್ಕೆ ಮೊದಲಿಗೆ ನೀರು ತುಂಬಿಸಿದ್ದು ಇದೆ. ಕಾರಣ ಅಲ್ಲಿ ಹೆಚ್ಚಾಗಿ ಥೈಲ್ಯಾಂಡ್ ಭೂಮಿ ಇರುವುದರಿಂದ ಮೊದಲ ಆದ್ಯತೆ ಕೊಡುತ್ತಾ ಬಂದಿದ್ದೇವೆ.
ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ವಿಷಯವನ್ನು ಬೇರೆ ಕಡೆ ಡೈವರ್ಟ್ ಮಾಡಲು ಸುಳ್ಳು ಪ್ರಚಾರ ಮಾಡುವುದನ್ನು ಬಿಡಬೇಕು. ನೀವು ಅನುಭವಿ ರಾಜಕಾರಣಿ. ಇವಾಗ ಮಳೆ ಆಗುವುದರಿಂದ ತುಂಗಭದ್ರಾ ಡ್ಯಾಂನಲ್ಲಿ 1577 ಅಡಿ ನೀರು ಸಂಗ್ರಹವಾಗಿದೆ. ಕಾಲುವೆಗೆ ನೀರು ಬಿಡಬೇಕಾದರೆ 1583 ಅಡಿ ನೀರು ಇದ್ದರೆ ಮಾತ್ರ ಕಾಲುವೆಗೆ ನೀರು ಹರಿಸಲು ಸಾಧ್ಯ. ಈಗಾಗಲೇ ಕುಡಿಯುವ ನೀರಿನ ಕೆರೆ ದುರಸ್ತಿಗಾಗಿ ಹೆಚ್ಚುವರಿಯಾಗಿ ಮೊದಲನೇ ಹಂತದಲ್ಲಿ 30 ಕೋಟಿಯ DPR ಸಿದ್ಧಪಡಿಸಿ ಸರ್ಕಾರದಿಂದ ಅನುಮೋದನೆ ಪಡೆಯಲಾಗಿದೆ. ಟೆಂಡರ್ ಕರೆಯುವುದು ಬಾಕಿ ಇದೆ. ಬೇಸಿಗೆಯಲ್ಲಿ 6 ತಿಂಗಳವರೆಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಹಲವು ಬಾರಿ ಅಧಿಕಾರಿಗಳ ಸಭೆ ಮಾಡಿ 6 ದಿನಗಳ ಕಾಲ ತಾಲೂಕಿನ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿಕೊಳ್ಳಲು ತಿಳಿಸಲಾಗಿತ್ತು. ಅದರಂತೆ ತುಂಬಿಸಿಕೊಂಡಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಇದು ನಾವು ಮಾಡಿದ ತಪ್ಪಲ್ಲ, ಸೃಷ್ಟಿಕರ್ತ ಮಾಡಿದ್ದು. ಡ್ಯಾಮ್ನಲ್ಲಿ ನೀರಿಲ್ಲದಿದ್ದರೆ ಹೇಗೆ ಬಿಡುವುದು? ನಗರದಲ್ಲಿ 70 ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಆದರೂ ನೀರಿನ ಕೊರತೆಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಸಿಂಗಟಲ್ಲೂರು ನದಿಯಿಂದ 1 TMC ಕಾಲುವೆಗೆ ನೀರು ಬಿಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಇನ್ನೆರಡು-ಮೂರು ದಿನಗಳಲ್ಲಿ ತಾಲೂಕಿನಾದ್ಯಂತ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಕಾಜಿ ಮಲ್ಲಿಕ್, ಎನ್ ಅಮರೇಶ್, ಶೇಖರಪ್ಪ ಗಿಣಿವಾರ್ ಇದ್ದರು. ಒಂದು ಕಡೆ ಗುಡ್ಡ, ಆಮೇಲೆ ತಳಪಾಯ ಸರಿಗಿಲ್ಲ, ಕಂಪ್ಲೀಟ್ ಗುಡ್ಡ ಇರೋದ್ರಿಂದ ಸ್ಲೋಪ್ ಆಗಿ ನೀರು ಬರ್ತಕ್ಕಂಥ ವಾತಾವರಣ ಇದೆ ಇಲ್ಲಿ. ಎರಡನೇದು ಆ ಭೂಮಿ ಸತ್ವ ಏನಿದೆ, ನೀರನ್ನು ಬಹಳಷ್ಟು ಹೀರುತ್ತೆ. ಮಿಶ್ರಣ ಭೂಮಿ ಇರೋದ್ರಿಂದ ಉಪ್ಪಿನ ಅಂಶ, ಉಸಿರಿನ ಅಂಶ ಮತ್ತು ಬೇರೆ 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 ಭೂಮಿಯಲ್ಲಿ ಮಿಶ್ರಿತ ಇದಿರೋದ್ರಿಂದ ಅಲ್ಲಿ ಎಷ್ಟು ನೀರು ಸಂಗ್ರಹಣೆ ಮಾಡಿದರೂ ಕೂಡ ನೀರು ಭೂಮಿಯಲ್ಲಿ ಆವಿ ಆಗೋದ್ರ ಜೊತೆಗೆ ಭೂಮಿ ಮೇಲೆ ಕೆಳಗಡೆಯೂ ನೀರು ಪೋಲಾಗಿ ಹೋಗ್ತಕ್ಕಂಥ ಭೂಮಿಯನ್ನು ಖರೀದಿ ಮಾಡಿದ್ದಕ್ಕೆ ಇವತ್ತು ಸಿಂಧನೂರು ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿನ ತೊಂದರೆ ಆಗ್ತಾ ಇದೆ. ಎಷ್ಟು ಭೂಮಿ ಮೇಲೆ ಆವಿಯಾಗಿರ್ತಾವೆ ಸೂರ್ಯನ ಕಿರಣಕ್ಕೆ, ಅಷ್ಟೇ ಕೆಳ ಪ್ರಮಾಣದಲ್ಲಿ ಕೂಡ ಸೀಪೇಜ್ ಆಗಿ ನೀರು ಹೋಗ್ತಾ ಇದ್ದಾವೆ. ಅದು ಕೂಡ ಕೆರೆ ನಿರ್ಮಾಣ ಮಾಡೋಕ್ಕೆ ಯೋಗ್ಯವಾದ ಭೂಮಿ ಅಲ್ಲ. ಇಲ್ಲ ಅಲ್ಲಿ ಮಾಡೋದಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು. ತಳಪಾಯಿಗೆ ಟ್ರೀಟ್ಮೆಂಟ್ ಮಾಡಿ ನೀರು ಸೀಪೇಜ್ ಆಗಲಾರ್ದಂಗೆ ಮಾಡಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇವೆಲ್ಲ ಪರಿಸ್ಥಿತಿಗೆ ನೇರವಾಗಿ ನಾಡಗೌಡರೇ ಹೊಣೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ 70 ಕೆರೆ ಏನಿದೆ, 70 ಎಕರೆ ಅದರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕುಡಿಯ ನೀರಿನ ಸಮಸ್ಯೆಗೆ ಏನಾದರೂ ಉದ್ಭವ ಆಗಿದ್ದರೆ ಅದಕ್ಕೆ ನೇರವಾಗಿ ನಾಡಗೌಡರೇ ಕಾರಣ. ಯಾಕಂದ್ರೆ ಭೂಮಿ ಖರೀದಿ ಮಾಡಿದವರು ಅವರು, ಮೇಲ್ಭಾಗದಲ್ಲಿ ಭೂಮಿ ಸಿಂಧನೂರು ಪಟ್ಟಣಕ್ಕೆ ಖರೀದಿ ಮಾಡಿದವರು ಅವರೇ. ಭೂಮಿ ಖರೀದಿ ಮಾಡಿದ ಡಿಸೈನ್ ಮಾಡಿಸಿ, ಪ್ಲ್ಯಾನ್ ಮಾಡಿಸಿ, ದುಡ್ಡಿಡಿಸಿ, ಟೆಂಡರ್ ಕರೆದು ಕೆಲಸ ಮಾಡಿಸಿರೋದು ನಾವು. ಮೂಲ ಅದಕ್ಕೇನಂತಾರೆ ಕರ್ತರು ಆ ಕಾಮಗಾರಿಗೆ ನಾಡಗೌಡ್ರೆ. ನಮ್ಮ ಭಾಗದ ವಿದ್ಯಾರ್ಥಿಗಳು MBBS ಅಗ್ರಿಕಲ್ಚರ್ ಪದವಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ 371J ಎನ್ನುವುದನ್ನು ನಾವು ಮರೆಯಬಾರದು. ಸಿಕ್ಕ ಅವಕಾಶ ಕೈ ತಪ್ಪುವ ಸಾಧ್ಯತೆ ಇದೆ. ನಾವು ಜಾಗೃತರಾಗದಿದ್ದರೆ 371J ನಮ್ಮ ಕೈ ತಪ್ಪಬಹುದು. ತಪ್ಪದಂತೆ ಮಾಡಲು 11ರಂದು ಹೋರಾಟ. ಎಲ್ಲರೂ ಭಾಗವಹಿಸಲು ಎಸ್ ನ್ಯೂಸ್ ತಂಡ ಮನವಿ ಮಾಡುತ್ತದೆ. 371J ಅನುಷ್ಠಾನವಾದ ಮೇಲೆ ನಮ್ಮ ಭಾಗದಲ್ಲಾದ ಕನಿಷ್ಠ ಬೆಳವಣಿಗೆ ಬೇರೆ ಭಾಗದವರು ಜನರ ನಿದ್ದೆಗೆಡಿಸಿದೆ. ಹೀಗಾಗಿ ಇದನ್ನು ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ. ಸರ್ಕಾರಕ್ಕೆ HK ಪಾಟೀಲರು ಬರೆದ ಪತ್ರಕ್ಕೆ ಅಂದು ಸರಿಯಾಗಿ ನಾವು ವಿರೋಧಿಸಲಿಲ್ಲ. ಇದನ್ನೇ ಮಾನದಂಡವಾಗಿಟ್ಟುಕೊಂಡು ಹಸಿರು ಪ್ರತಿಷ್ಠಾನ ಎನ್ನುವ ಬೆಂಗಳೂರಿನ ಸಂಘಟನೆಯು 371J ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಉಳಿದ ಜಿಲ್ಲೆಗೆ ವಿಸ್ತರಿಸುವ ಯೋಜನೆ ಇದೆ. ಇದರ ವಿರುದ್ಧ ನಮ್ಮ ಹೋರಾಟ. 1994ರಲ್ಲಿ ಮಹಾರಾಷ್ಟ್ರಕ್ಕೆ ಸಿಕ್ಕ ಈ ಅವಕಾಶವನ್ನು ಕೆಲವರು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋದರು. ಇಂದಿಗೂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಹೀಗಾಗಿ ಅಲ್ಲಿ ಸಿಕ್ಕ ಅವಕಾಶ ಜಾರಿಯಾಗದೆ ನಿಂತಿದೆ. ಈ ಎಲ್ಲದರ ಕುರಿತು ನಾವು ವಿಶೇಷವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ರಾಜಕೀಯ ಪಕ್ಷಗಳು ಈ ವಿಷಯದಲ್ಲಿ ಒಗ್ಗಟ್ಟಾಗಿ ಇದನ್ನು ವಿರೋಧಿಸಬೇಕು. ಕಾರಣ ಸಿಂಧನೂರಿನಲ್ಲಿ ಜೂನ್ 11 ಮಂಗಳವಾರದಂದು ನಡೆಯುವ ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಲು ಎಸ್ ನ್ಯೂಸ್ ಬಳಗ ವಿನಂತಿ ಮಾಡುತ್ತದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಾವೇರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಜೂನ್ 10ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಉತ್ತರ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಸೇವಕ ಮುತ್ತು ಪಾಟೀಲ್ ತಿಳಿಸಿದ್ದಾರೆ.
ಈ ಕುರಿತು ಶನಿವಾರ ಹೇಳಿಕೆ ನೀಡಿರುವ ಅವರು ವಿಶೇಷವಾಗಿ ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ಯಾದಗಿರಿ, ಹೊಸಪೇಟೆ ಮತ್ತು ಗದಗ ಜಿಲ್ಲೆಯ ಭಾಗದ ಜನರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆಯಬಹುದಾಗಿದೆ. ಈ ಭಾಗದ ಬಡ ಮತ್ತು ಮಧ್ಯಮ ವರ್ಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಶಿಬಿರವನ್ನು ಆಯೋಜಿಸಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. 371J ಕಾಯ್ದೆಯಲ್ಲಿನ ಗೊಂದಲ ಬಗೆಹರಿಸಿ ಹಾಗೂ ಸಮರ್ಪಕ ಅನುಷ್ಠಾನಕ್ಕೆ ಒತ್ತಾಯಿಸಿ ಜೂನ್ 11ರಂದು ಮಂಗಳವಾರದಂದು ನಡೆಯುವ ಬೃಹತ್ ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಬೆಂಬಲ ನೀಡಿದ್ದೇವೆ ಎಂದು ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅತಿ ಹಿಂದುಳಿದ ಜಿಲ್ಲೆಗಳೆಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಲು ಭಾರತ ಸರ್ಕಾರ 2013ರಲ್ಲಿ ಸಂವಿಧಾನದ ಅನುಚ್ಛೇದ 371J ತಿದ್ದುಪಡಿ ಮಾಡುವ ಮೂಲಕ ವಿಶೇಷ ಸ್ಥಾನಮಾನ ಒದಗಿಸಿದೆ. ಆದರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳಿಗೆಯನ್ನು ಸಹಿಸದ ಕೆಲವು ಕುತಂತ್ರ ರಾಜಕಾರಣಿಗಳು ಮತ್ತು ಸಂಘಟನೆಯವರು ಈ ವಿನಾಕಾರಣ ಈ ಕಾಯ್ದೆಯನ್ನು ದುರ್ಬಲಗೊಳಿಸಲು ಮತ್ತು ಜನರಲ್ಲಿ ಅವಿಶ್ವಾಸ ಮೂಡಿಸಲು ಹುನ್ನಾರ ನಡೆಸಿರುವುದು ಖಂಡಿಸಿ ಹಾಗೂ 371J ವಿಶೇಷ ಸ್ಥಾನಮಾನದ ಕಾಯ್ದೆಯನ್ನು ಸಮರ್ಪಕ ಅನುಷ್ಠಾನಕ್ಕೆ ಒತ್ತಾಯಿಸಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರ ನೇತೃತ್ವದಲ್ಲಿ ಹಾಗೂ ಪಕ್ಷಾತೀತವಾಗಿ ಜೂನ್ 11ರಂದು ಸಿಂಧನೂರಿನ ತಹಸೀಲ್ದಾರ್ ಕಚೇರಿಯಲ್ಲಿ ಬೃಹತ್ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಈ ಒಂದು ಸಾಮಾಜಿಕ ಹಾಗೂ ನಮ್ಮ ಹಕ್ಕುಗಳ ರಕ್ಷಣೆಯ ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಸಂಪೂರ್ಣ ಬೆಂಬಲದೊಂದಿಗೆ ಭಾಗವಹಿಸುತ್ತದೆ. ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಜನರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಯುವಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. I am the principal of IQ International School. My motto is to provide our students quality of education and enhance to their physical and mental faculties up to the mark. IQ ಇಂಟರ್ನ್ಯಾಷನಲ್ ಶಾಲೆ ಮತ್ತು PU ಕಾಲೇಜು ಸಿಂಧನೂರು. IQ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ICSE ಮತ್ತು PU ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ IIT, JEE ಹಾಗೂ NEET ಕೋರ್ಸ್ಗಳು, PCMB, PCMC ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಚಿತ್ರಸುದ್ದಿಗಳು. ನಾಳೆ 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ದಾಮೋದರ್ ಮೋದಿ ಪ್ರಮಾಣ ವಚನ ಸ್ವೀಕಾರ. HD ಕುಮಾರಸ್ವಾಮಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ. ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರನ್ನು CWCಯಲ್ಲಿ ನಿರ್ಣಯ ಅಂಗೀಕಾರ. ನೀಟ್ ಪರೀಕ್ಷೆಯಲ್ಲಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಯ ಉತ್ತಮ ಸಾಧನೆ. ವಿನಯಸ್ವಾಮಿ ತಂದೆ ಬಸವರಾಜ್ ಪೋತ್ನಾಳ್. 371J ಜೂನ್ 11ರಂದು ಹೋರಾಟದ ಯಶಸ್ವಿಗೆ ಇಂದು ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸಭೆ ಯಶಸ್ವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ನೀರಿನ ಅಭಾವಕ್ಕೆ ವೆಂಕಟರಾವ್ ನಾಡಗೌಡರೇ ನೇರ ಕಾರಣ. ಶಾಸಕ ಅಂಪನಗೌಡ ಬಾದರ್ಲಿ ತಿರುಗೇಟು. 371J ಸಮರ್ಪಕ ಅನುಷ್ಠಾನದ ಹೋರಾಟ ಜನರ ಹೋರಾಟವಾಗಿ ಮಾರ್ಪಡಬೇಕು. ಬೆಂಗಳೂರು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಮುತ್ತು ಪಾಟೀಲ್. 371J ಸಮರ್ಪಕ ಅನುಷ್ಠಾನದ ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಬೆಂಬಲ. ಮೌನೇಶ್ ಜಾಲವಾಡಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ.
ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 584728. ದೂರವಾಣಿ ಸಂಖ್ಯೆ 8191435388 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.